ತಂದೆ ಪರಿಶಿಷ್ಟ ಜಾತಿಯಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದರೆ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಆದೇಶ ಇದೀಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಈ ಆದೇಶವು ಸಾಮಾಜಿಕ ನ್ಯಾಯ, ಮೀಸಲಾತಿ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿರುವುದರಿಂದ ಇದನ್ನು ಪುನರ್ ಪರಿಶೀಲನೆ ಅಥವಾ ಪರಾಮರ್ಶೆಗೆ ಒಳಪಡಿಸಬೇಕೆಂಬ ಬೇಡಿಕೆಗಳು ಕೇಳಿಬರುತ್ತಿವೆ. ಕಾನೂನು ತಜ್ಞರ ಅಭಿಪ್ರಾಯದಂತೆ ಈ ತೀರ್ಪು ತಾಯಿಯ ವಂಶಾವಳಿಗೂ ಸಮಾನ ಮಾನ್ಯತೆ ನೀಡುವ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾದರೂ ಜಾತಿ ಗುರುತು, ಸಾಮಾಜಿಕ ಹಿನ್ನೆಲೆ ಮತ್ತು ಬೆಳವಣಿಗೆಯ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಅಗತ್ಯವಿದೆ. ಇನ್ನೊಂದೆಡೆ, ಕೆಲ ಸಂಘಟನೆಗಳು ಈ ಆದೇಶವನ್ನು ಸಾಮಾಜಿಕ ನ್ಯಾಯಕ್ಕೆ ಪೂರಕವೆಂದು ಸ್ವಾಗತಿಸಿದರೆ, ಮತ್ತೊಂದು ವಲಯದಲ್ಲಿ ಇದು ಮೀಸಲಾತಿ ವ್ಯವಸ್ಥೆಯ ದುರುಪಯೋಗಕ್ಕೆ ದಾರಿ ಮಾಡಿಕೊಡಬಹುದೆಂಬ ಆತಂಕ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪರಾಮರ್ಶೆಗೆ ಒಳಪಡಿಸುವ ಕುರಿತು ಸರ್ಕಾರ ಹಾಗೂ ನ್ಯಾಯಾಂಗ ಮಟ್ಟದಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರದ ಮೇಲೆ ಏನೆಲ್ಲ ತೀರ್ಮಾನಗಳು ಹೊರಬರುತ್ತವೆ ಎಂಬುದು ಕಾದು ನೋಡಬೇಕಾಗಿದೆ. ಇತ್ತೀಚಿನ ತೀರ್ಪಿನಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿಗೆ ಪರಿಶಿಷ್ಟ ಜಾತಿ ಇದ್ರೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ನೀಡಿರುವ ಆದೇಶವನ್ನು ಪರಾಮರ್ಶೆಗೆ ಒಳಪಡಿಸುವ ಕುರಿತು ಮಾನ್ಯರೇ, ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿದ ಕೆಲವು ದಿನಗಳ ಹಿಂದೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಒಂದರಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿಯಾಗಿದ್ದರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಾತಿ ಪ್ರಮಾಣ ಒದಗಿಸಬೇಕೆಂದು ಆದೇಶ ನೀಡಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯವಾಗುತ್ತಿದೆ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ದುರುಪಯೋಗ ಆಗಿರುವ ಸಾಧ್ಯತೆ ಇದ್ದು, ಸದರಿ ನ್ಯಾಯಾಲಯದ ಆದೇಶವನ್ನು ಪರಾಮರ್ಶೆ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಬೇಕೆಂದು ಭವಿಷ್ಯದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಅಲ್ಲದ ಪುರುಷನಿಗೆ ಜನಿಸಿದ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸರಿಪಾಲು ದೊರಕುವ ಹಾಗೆ ಅದರಂತೆ ಜನರಿಗೆ ಆಗುವ ಸಂಭವನೀಯ ಅನ್ಯಾಯವನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಪರಿಶಿಷ್ಟ ಜಾತಿ ಮೀಸಲಾತಿಯ ದುರುಪಯೋಗವನ್ನು ತಡೆಗಟ್ಟಬೇಕೆಂದು ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜೈ ಭೀಮ್. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಮಾನ್ಯ ಗ್ರಾಮಾಭಿವೃದ್ಧಿ ಮತ್ತು ಎಚ್ ಸಿ ಮಾದೇವಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಸಂಬಂಧಿಸಿ ಮಾನ್ಯ ಸಂಸದರು ಇವಷ್ಟು ಮನೆಯನ್ನು ಅವರು ಸಮರ್ಪಣೆ ಮತ್ತು ಒಂದು ಪ್ರತಿ ಭೀಮ ಸರ್ಕಾರ ಸಂಘಟನೆಯ ವತಿಯಿಂದ ಇವತ್ತು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನ್ಯಾಯಾಲಯವು ಏನೋ ಒಂದು ತೀರ್ಪು ಕೊಟ್ಟಿದ್ದಪ್ಪ ಅಂತಂದ್ರೆ, SC/ST ಹೆಣ್ಮಕ್ಳಿಗೆ ಬೇರೆ ಜನಾಂಗದವರು ಒಂದು ಮದುವೆ ಆಗಿರ್ಬೋದು, ಆದ್ರೆ ಕೂಡ ಅದು ಆದ್ರೆ ಅವ್ರಿಗೂ ಕೂಡ SC/ST ಏನಪ್ಪ ಕಾಸ್ಟ್ ಕೊಡ್ಬೇಕಂತಂದು ತೀರ್ಪನ್ನು ನೀಡಿದೆ. ಅದಕ್ಕೆ ನಾವು ಏನು ಆಗ್ರಹ ಮಾಡ್ಕೋತೀವಪ್ಪ ಅಂದ್ರೆ, ಈ ಭೀಮ ಸರ್ಕಾರ ಸಂಘಟನೆಯಿಂದ SC/ST ಯಾವುದೂ ಕಾರಣಕ್ಕೆ ಅವ್ರಿಗೆ ಅನುಮತಿ ಕೊಡಬಾರ್ದು ತಂದು ಈ ಸುಪ್ರೀಂ ಕೋರ್ಟ್ಗೆ ಒಂದು ಆಗ್ರಹ ಮಾಡ್ಕೋತೀನಿ. ಈ ಬರುವಂಥ ದಿನಮಾನದಲ್ಲಿ ಏನು ರೀ ಅದನ್ನು ಪ್ರೊಸೀಜರ್ ಮಾಡಿದಪ್ಪ ಅಂತಂದ್ರೆ, ಈ ರಾಜ್ಯದಂಥ ಎಲ್ಲ ಪ್ರಗತಿಪರ ಸಂಘಟನೆಯರು ಒಂದು ಹೋರಾಟ ಆಗುತ್ತಿತ್ತಂದು ಈ ಎಚ್ಚರವನ್ನು ಕೊಡ್ತಾ ಇದ್ದೀನಿ. ಭೀಮ ಸರ್ಕಾರ ಸಂಘಟನಾ ಸಂಸ್ಥಾಪಕರು ಪರಶುರಾಮ್ ಚಲೋದಿ, ವಿಜಯಪುರ. ನಮ್ಮ ಭೀಮ ಸರ್ಕಾರ ವತಿಯಿಂದ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಏನಪ್ಪ ಅಂತಂದ್ರೆ, ನಮ್ಮ SC/ST ಹೆಣ್ಮಕ್ಳನ್ನ ಬೇರೆ ಜಾತಿಯವ್ರ ಮದುವೆ ಆದ್ರೆ ಅವ್ರಿಗೆ ಹುಡ್ತಕ್ಕಂಥ ಮಕ್ಕಳಿಗೆ SC/ST ಅವರಿಗೆ ಯಾವುದೇ ಸವಲತ್ತುಗಳು ಸಿಗಬಾರ್ದು ಅಂತೇಳಿ ನಮ್ಮದು ಆದೇಶ ಇದೆ. ಅದರ ಸಲುವಾಗಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತದೆ ಅಂತ ಹೇಳಿಕಿಸಿಂದ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬೇರೆ ಜಾತಿಯವರಿಗೆ ಯಾವುದೇ ಸವಲತ್ತು ಸಿಗಬಾರ್ದು ಮತ್ತು ಏನು ಯಾವುದೇ ಸವಲತ್ತುಗಳು ನಮ್ಮ ಜನಕ್ಕೆ ಸಿಗಬೇಕಂತ ಹೇಳಿಕಿಸಿಂದ ನಾ ಇವತ್ತ ಈ ವೇದಿಕೆ ಮುಖಾಂತರ ಹೇಳ್ತೀನಿ.
ಅಷ್ಟು ಹೇಳಿ ಒಂದ್ 2 ಮಾತುಗಳನ್ನ ಮುಗಿಸ್ತೀನಿ. ಭೀಮ್ ಕಳೆದ ಎಷ್ಟು ದಿನ ಇತ್ತೀಚಿನ ದಿನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡ್ತದ. ಅದು ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಯಾರೇ ಜನರಲ್ದವ್ರು ಆದ್ರಪ್ಪ ಅಂತಂದ್ರೆ ಅವ್ರ ಮಕ್ಕಳಿಗೆ ಏನದ ಜಾತಿ ಸರ್ಟಿಫಿಕೇಟ್ ಒದಗಿಸ್ಬೇಕಂತೇಳಿ SC ಅಂತೇಳಿ ಪರಿಶಿಷ್ಟ ಜಾತಿ ಅಂತೇಳಿ ಒದಗಿಸ್ಬೇಕನ್ನೋದು ಒಂದು ತೀರ್ಪು ಆಗ್ಯದಪ್ಪ. ಅದಕ್ಕೆ ಏನದ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಮಾನದಾಗ ಅದು ಬಂದ್ ಆಗ್ಬೇಕು. ಇಲ್ಲಪ್ಪ ಅಂತ ರದ್ದುಪಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೊಳ್ತೀವಿ, ಉಗ್ರವಾದಂಥ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ನಮ್ಮ ಮನವಿ, ನಮ್ಮ ಒಂದು ಆಗ್ರಹ ಅದ.